ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸಿಟಿ ರವಿ ಪತ್ನಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್. ಇವರಿಬ್ಬರಲ್ಲಿ ಹೆಚ್ಚು ಶ್ರೀಮಂತೆ ಯಾರು? ಯಾರ ಹೆಸರಲ್ಲಿ ಯಾವ್ಯಾವ ಆಸ್ತಿಪಾಸ್ತಿಗಳಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಬ್ಯಾಂಕ್ ಬ್ಯಾಲೆನ್ಸ್. ಸಿಟಿ ರವಿ ಪತ್ನಿಯಾದ ಪಲ್ಲವಿ ವಿವಿಧ ಬ್ಯಾಂಕ್ಗಳಲ್ಲಿ 67.85 ಲಕ್ಷ ಹಣ ಹೊಂದಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ 11.47 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದ್ದಾರೆ. ಹೆಚ್ಚು ಬ್ಯಾಂಕ್ ಬ್ಯಾಲೆನ್ಸ್ ಇರೋದು ಸಿಟಿ ರವಿ ಪತ್ನಿದು. ಷೇರು ಮ್ಯೂಚುವಲ್ ಫಂಡ್. ಸಿಟಿ ರವಿ ಪತ್ನಿ ವಿವಿಧ ಕಂಪನಿಗಳಲ್ಲಿ 1.11 ಲಕ್ಷ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಬರೋಬ್ಬರಿ 6.61 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ಚಿನ್ನ. ಪಲ್ಲವಿ ರವಿ ಬಳಿ 940 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 61.10 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ 546 ಗ್ರಾಂ ಚಿನ್ನವಿದೆ. ಇದರ ಮೌಲ್ಯ 28.05 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಸಿಟಿ ರವಿ ಪತ್ನಿ ಬಳಿ. ಬೆಳ್ಳಿ. ಪಲ್ಲವಿ ರವಿ ಬಳಿ 6 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 5.40 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ ಹತ್ತತ್ರ 3 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 1.10 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಬೆಳ್ಳಿ ಇರೋದು ಕೂಡ ಸಿಟಿ ರವಿ ಪತ್ನಿ ಬಳಿ. ವಜ್ರ. ಪಲ್ಲವಿ ರವಿ ಬಳಿ 1.5 ಲಕ್ಷ ಮೌಲ್ಯದ ವಜ್ರಾಭರಣಗಳಿವೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ ವಜ್ರ ಇಲ್ಲ. ಈ ವಿಚಾರದಲ್ಲೂ ಸಿಟಿ ರವಿ ಪತ್ನಿ ಮುಂದಿದ್ದಾರೆ. ವಾಹನ. ಪಲ್ಲವಿ ರವಿ ಹೆಸರಲ್ಲಿ ಯಾವುದೇ ವಾಹನ ಇಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿ ಇನ್ನೋವಾ ಕ್ರಿಸ್ಟಾ ಕಾರ್ ಇದೆ. ಇದರ ಮೌಲ್ಯ 30.08 ಲಕ್ಷ. ಸಾಲ ಕೊಟ್ಟಿರೋದು. ಸಿಟಿ ರವಿ ಪತ್ನಿ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 36.28 ಲಕ್ಷ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಬರೋಬ್ಬರಿ 3.36 ಕೋಟಿ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಲಕ್ಷ್ಮಿ ಮುಂದಿದ್ದಾರೆ. ಕೃಷಿ ಜಮೀನು. ಪಲ್ಲವಿ ರವಿ ಹೆಸರಲ್ಲಿ ಹತ್ತತ್ರ 2 ಎಕರೆ ಕೃಷಿ ಜಮೀನು ಇದೆ. ಇದರ ಮೌಲ್ಯ 3.79 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿ ಬರೋಬ್ಬರಿ 15 ಎಕರೆ ಜಮೀನು ಇದೆ. ಇದರ ಮೌಲ್ಯ 27.54 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಜಮೀನು ಇರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿಯಾದ್ರೂ ಹೆಚ್ಚು ಬೆಲೆ ಬಾಳುವ ಜಮೀನು ಇರೋದು ಸಿಟಿ ರವಿ ಪತ್ನಿ ಬಳಿ. ಕೃಷಿಯೇತರ ಸೈಟು. ಪಲ್ಲವಿ ರವಿ ಹೆಸರಲ್ಲಿ 5 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 19.04 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿ ಕೃಷಿಯೇತರ ಸೈಟ್ ಇಲ್ಲ. ಈ ವಿಚಾರದಲ್ಲಿ ಸಿಟಿ ರವಿ ಪತ್ನಿ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಪಲ್ಲವಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಇಬ್ಬರ ಹೆಸರಲ್ಲೂ ವಾಣಿಜ್ಯ ಕಟ್ಟಡಗಳಿಲ್ಲ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ಮನೆ. ಪಲ್ಲವಿ ರವಿ ಹೆಸರಲ್ಲಿ ಮನೆ ಇಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 1.5 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಂದಿದ್ದಾರೆ. ಒಟ್ಟು ಆಸ್ತಿ. ಪಲ್ಲವಿ ರವಿ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 24.59 ಕೋಟಿ ಆಗುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 12.66 ಕೋಟಿ ಆಗುತ್ತೆ. ಅಲ್ಲಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗಿಂತ ಸಿಟಿ ರವಿ ಪತ್ನಿಯೇ ಹೆಚ್ಚು ಶ್ರೀಮಂತೆ ಅಂತ ಅರ್ಥ. ಸಾಲ ಬಾಕಿ. ಪಲ್ಲವಿ ರವಿ 1.70 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಬರೋಬ್ಬರಿ 6.83 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. ಹೆಚ್ಚು ಸಾಲ ಬಾಕಿ ಇರೋದು ಲಕ್ಷ್ಮಿ ಹೆಬ್ಬಾಳ್ಕರ್ದು. ಆದಾಯ. ಪಲ್ಲವಿ ರವಿಯ ವಾರ್ಷಿಕ ಆದಾಯ 3.71 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 30,900, ದಿನಕ್ಕೆ 1,030 ಆಗುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ವಾರ್ಷಿಕ ಆದಾಯ ಬರೋಬ್ಬರಿ 7.14 ಕೋಟಿ. ಅಂದ್ರೆ ತಿಂಗಳಿಗೆ ಸರಾಸರಿ 59 ಲಕ್ಷ, ದಿನಕ್ಕೆ 1,98,000 ಆಗುತ್ತೆ. ಜಾತಿ ಅಥವಾ ಸಮುದಾಯ. ಪಲ್ಲವಿ ರವಿ ಒಕ್ಕಲಿಗ ಸಮುದಾಯದವರು. ಲಕ್ಷ್ಮಿ ಹೆಬ್ಬಾಳ್ಕರ್ ಲಿಂಗಾಯತ ಸಮುದಾಯದವರು.
ಸೊ ಫ್ರೆಂಡ್ಸ್, ಇದಿಷ್ಟು ಸಿಟಿ ರವಿ ಪತ್ನಿ ಪಲ್ಲವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಪೈಕಿ ಹೆಚ್ಚು ಶ್ರೀಮಂತೆ ಯಾರು, ಯಾರ ಹೆಸರಲ್ಲಿ ಯಾವ್ಯಾವ ಆಸ್ತಿಪಾಸ್ತಿಗಳಿವೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.